ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಮಾಕ್ ಟೆಸ್ಟನ್ನು ಮಾಡ್ಕೊಳ್ಳೋಣ. ಪಾರ್ಟ್ 8 ಇದು. ಮುಂಚೆ 7 ಪಾರ್ಟು ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಅದನ್ನು ನೋಡ್ಕೊಂಡಿಲ್ಲ ಅಂತಂದರೆ ನೀವು ಅದನ್ನು ಒಂದ್ಸರಿ ನೋಡ್ಕೊಂಡಿರಿ. ಇದರಲ್ಲೂ ಕೂಡ ನೀವು ಕ್ವೆಶ್ಚನ್ ನೋಡಿದ ತಕ್ಷಣ ಒಂದ್ಸರಿ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಆನ್ಸರ್ ಏನಿದೆ ಅಂತ ನೋಡಿ ನಿಮಗೂ ಕೂಡ ಎಕ್ಸೈಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ರಿವಿಷನ್ ಆಗ್ತಾ ಇರುತ್ತೆ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳೋಣ. 70 ಪಾಯಿಂಟ್ ಗ್ರೇಡಿಂಗ್ ಇಂಡೆಕ್ಸ್ ಇದನ್ನು ಯಾರು ಲಾಂಚ್ ಮಾಡಿದ್ದಾರೆ? ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ವರ್ಲ್ಡ್ ಬ್ಯಾಂಕ್, ಮಿನಿಸ್ಟ್ರಿ ಆಫ್ HRD. ನೋಡಿ, ಇದನ್ನು ಲಾಂಚ್ ಮಾಡಿರೋವಂಥದ್ದು ಮಿನಿಸ್ಟ್ರಿ ಆಫ್ HRD. 70 ಪಾಯಿಂಟ್ ಗ್ರೇಡಿಂಗ್ ಇಂಡೆಕ್ಸ್ ಅಂತಂದ್ರೇನು? ಟೋಟಲಾಗಿ 70 ಇಂಡಿಕೇಟರ್ಸ್ ಇರುತ್ತೆ. ಸೊ ಈ 70 ಇಂಡಿಕೇಟರ್ಸ್ ಬೇಸಿಸ್ ಮೇಲೆ ಏನು ಮಾಡಿರ್ತಾರೆ ಅಂತಂದರೆ ಸ್ಕೂಲ್ಗಳನ್ನ ರ್ಯಾಂಕಿಂಗ್ ಕೊಟ್ಟಿರ್ತಾರೆ. ಸ್ಕೂಲ್ಗಳಿಗೆ ರ್ಯಾಂಕಿಂಗ್ನ ಕೊಟ್ಟಿರ್ತಾರೆ. ಎಕ್ಸಾಂಪಲು ಇಂಡಿಕೇಟರ್ಸಲ್ಲಿ ಏನು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇದೆ, ಮತ್ತು ಎಷ್ಟು ವೇಕೆನ್ಸಿ ಇದೆ ಅದರಲ್ಲಿ, ನೆಕ್ಸ್ಟು ಎಷ್ಟು ಜನ ಟೀಚರ್ಸ್ ಇದ್ದಾರೆ ಇವಾಗ ಆ್ಯಕ್ಚುಲಿ, ಮತ್ತು ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಸೊ ಮತ್ತು ಆ ಸ್ಟೂಡೆಂಟ್ಸಿಗೆ ಎಜುಕೇಷನ್ಸ್ ಯಾವ ಥರ ಸಿಗ್ತಾಯಿದೆ, ಆ ಥರ ಅವರು ಟೋಟಲಾಗಿ 70 ಇಂಡಿಕೇಟರ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಸ್ಕೂಲ್ಗಳಲ್ಲಿ ಕಾಂಪಿಟೇಟಿವ್ನೆಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇದನ್ನು ಮಿನಿಸ್ಟ್ರಿ ಆಫ್ HRD ಲಾಂಚ್ ಮಾಡ್ಕೊಂಡಿರೋವಂಥದ್ದು 70 ಪಾಯಿಂಟ್ ಗ್ರೇಡಿಂಗ್ ಇಂಡೆಕ್ಸು. ಸೆಕೆಂಡ್ ಕ್ವೆಶ್ಚನ್ ನೋಡ್ಕೊಳ್ಳೋಣ. ವಿಚ್ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ಟಾಪ್ಡ್ ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ರಿಲೀಸ್ಡ್ ಬೈ ಏಷ್ಯಾ ಕಾಂಪಿಟೇಟಿವ್ನೆಸ್ ಬಿಸ್ನೆಸ್ ಇಂಡೆಕ್ಸ್? ನೋಡಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸು ಇದು ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡಿರೋವಂಥದ್ದಲ್ಲ, ಏಷ್ಯಾ ಕಾಂಪಿಟೇಟಿವ್ನೆಸ್ ಬಿಸ್ನೆಸ್ ಇಂಡೆಕ್ಸು ರಿಲೀಸ್ ಮಾಡಿರೋವಂಥದ್ದು. ಸೊ ಯಾವ ಸ್ಟೇಟು ಇಂಡಿಯಾದಲ್ಲಿ ಟಾಪ್ ಮಾಡಿದೆ ಅಂತ? ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಡೆಲ್ಲಿ, ನನ್ ಆಫ್ ದ ಅಬವ್. ಆನ್ಸರ್ ಬಂದ್ಬಿಟ್ಟು ಆಂಧ್ರ ಪ್ರದೇಶು. ಸೆಕೆಂಡ್ ಪೊಸಿಷನಲ್ಲಿ ಬಂದ್ಬಿಟ್ಟು ಮಹಾರಾಷ್ಟ್ರ ಇತ್ತು. ಥರ್ಡ್ ಪೊಸಿಷನಲ್ಲಿ ಬಂದ್ಬಿಟ್ಟು ಡೆಲ್ಲಿ ಇತ್ತು. ನೋಡಿ, ಇದು ಏಷ್ಯಾ ಕಾಂಪಿಟೇಟಿವ್ನೆಸ್ ಇನ್ಸ್ಟಿಟ್ಯೂಟು. ಏಷ್ಯಾ ಕಾಂಪಿಟೇಟಿವ್ನೆಸ್ ಇನ್ಸ್ಟಿಟ್ಯೂಟ್ ಏನಿದೆಯಲ್ಲ, ಇದು ಎಲ್ಲಿದೆ ಅಂತ ಕೇಳಿದ್ರೆ ಇದು ನೋಡಿ ಸಿಂಗಾಪುರಲ್ಲಿ ಇರುವಂಥದ್ದು. ಸೊ ಸಿಂಗಾಪುರಲ್ಲಿದೆ. ಇದು ನೋಡಿ ರಿಸರ್ಚ್ ಇನ್ಸ್ಟಿಟ್ಯೂಟು ಅಥವಾ ರಿಸರ್ಚ್ ಸೆಂಟರ್ ಥರ 2006 ಇದು ಎಸ್ಟಾಬ್ಲಿಷ್ ಆಗಿತ್ತು. ಒಂಥರ ಇಡೀ ಏಷ್ಯಾದಲ್ಲೇ ಕಾಂಪಿಟೇಷನು ಯಾವ್ಯಾವ ಕಂಟ್ರಿ ಕಾಂಪಿಟೇಷನ್ಸಲ್ಲಿ ಎಷ್ಟು ಚೆನ್ನಾಗಿದೆ, ಕಾಂಪಿಟೇಷನ್ಸ್ ಅಂತಂದರೆ ಪಾಲಿಸೀಸ್ ಮಾಡೋದಾಗಲಿ, ಇನ್ವೆಸ್ಟರ್ಸ್ ರಿಲೇಟೆಡು, ಬಿಸ್ನೆಸ್ ಫ್ರೆಂಡ್ಲಿ ಪಾಲಿಸೀಸು, ಈ ರಿಲೇಟೆಡಲ್ಲಿ ಯಾವ್ಯಾವ ಕಂಟ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವರು ಇಂಡೆಕ್ಸ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಇಂಡಿಯಾದಲ್ಲಿ ಬಂದ್ಬಿಟ್ಟು ಟಾಪ್ ಕಂಪನಿ ಬಂದ್ಬಿಟ್ಟು ಟಾಪ್ ಸ್ಟೇಟ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ್ ಇದೆ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಕ್ವೆಶನು. ಆನ್ ವಿಚ್ ರಿವರ್ ಈಸ್ ಮಂಡಲ್ ಡ್ಯಾಮ್ ಪ್ರಾಜೆಕ್ಟ್ ಗೆಟಿಂಗ್ ಕನ್ಸ್ಟ್ರಕ್ಟೆಡ್? ಯಾವ ರಿವರ್ ಮೇಲೆ ಮಂಡಲ್ ಡ್ಯಾಮ್ ಪ್ರಾಜೆಕ್ಟಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಯಮುನಾ, ನರ್ಮದಾ, ಸಟ್ಲಜ್, ನಾರ್ತ್ ಕೋಯಲ್ ರಿವರ್. ಆನ್ಸರ್ ಬಂದ್ಬಿಟ್ಟು ನಾರ್ತ್ ಕೋಯಲ್ ರಿವರ್. ನೆಕ್ಸ್ಟ್ ಕ್ವೆಶನು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆರ್ ಕನ್ಸರ್ನ್ಡ್ ವಿತ್ ಮಂಡಲ್ ಪ್ರಾಜೆಕ್ಟ್? ಮಂಡಲ್ ಪ್ರಾಜೆಕ್ಟು ರಿಲೇಟ್ ಆಗಿರೋಂಥದ್ದು 2 ಸ್ಟೇಟ್ಸ್ ಯಾವುದು ಕೊಟ್ಟಿರೋಂಥ ಆಪ್ಷನಲ್ಲಿ? ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್ ಆ್ಯಂಡ್ ಉತ್ತರ ಪ್ರದೇಶ್. ಆನ್ಸರ್ ಬಂದ್ಬಿಟ್ಟು ಜಾರ್ಖಂಡ್ ಆ್ಯಂಡ್ ಬಿಹಾರ್ ಅಂತ. ಸೊ ನೋಡಿ, ಮಂಡಲ್ ಡ್ಯಾಮ್ ಪ್ರಾಜೆಕ್ಟ್ ಬಂದ್ಬಿಟ್ಟು ನಾರ್ತ್ ಕೋಯಲ್ ರಿವರ್ ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋಂಥದ್ದು. ನಾರ್ತ್ ಕೋಯಲ್ ರಿವರ್ ಬಂದ್ಬಿಟ್ಟು ಸೋನ್ ಅಂತ ಒಂದು ರಿವರ್ ಇದೆ, ನೋಡ್ಕೊಂಡಿರ್ಬೋದು ನೀವು. ಸೊ ಸೋನ್ ರಿವರಿನ ಒಂದು ಟ್ರಿಬ್ಯೂಟರಿ ಇದು. ಸೊ ಸೋನ್ ರಿವರಿನ ಒಂದು ಟ್ರಿಬ್ಯೂಟರಿ ಬಂದ್ಬಿಟ್ಟು ನಾರ್ತ್ ಕೋಯಲ್ ರಿವರು. ಸೊ ಇದರ ಕನ್ಸ್ಟ್ರಕ್ಷನ್ ನೋಡಿ, ಮಂಡಲ್ ಪ್ರಾಜೆಕ್ಟಿನ ಕನ್ಸ್ಟ್ರಕ್ಷನ್ 1972 ಆಗಿತ್ತು. ಬಟ್ 1993 ಅದನ್ನು ಬಿಹಾರ್ ಗೌರ್ಮೆಂಟು ಸ್ಟಾಪ್ ಮಾಡಿಬಿಟ್ಟಿತ್ತು. ಯಾಕೆ ಅಂತಂದರೆ 2 ಪಾಯಿಂಟ್ ಇದೆ. ಒಂದು ಬಂದ್ಬಿಟ್ಟು ಬೇಟ್ಲಾ ನ್ಯಾಷನಲ್ ಪಾರ್ಕು, ಮತ್ತು ಇನ್ನೊಂದು ಪಲಮಾವ್ ಇದು ಟೈಗರ್ ರಿಸರ್ವು. ಸೊ ಪಲಮಾವು ಟೈಗರ್ ರಿಸರ್ವು, ಬೇಟಾ ನ್ಯಾಷನಲ್ ಪಾರ್ಕ್ ಏನಿದೆಯಲ್ಲ, ಇದರ ಕೆಲವೊಂದು ರೀಜನ್ನು ಈ ಮಂಡಲ್ ಪ್ರಾಜೆಕ್ಟಲ್ಲಿ ಆಕ್ಯುಪೈ ಆಗೋಗ್ಬಿಡುತ್ತೆ. ಅದಕ್ಕೆ ಈ ಪ್ರಾಜೆಕ್ಟ್ ನಡೆಸೋದು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಸಿದ್ರು. ಬಟ್ ಇವಾಗ ಇದಕ್ಕೆ ಅಪ್ರೂವಲ್ ಸಿಕ್ಬಿಟ್ಟಿದೆ. ಸೊ ಅಪ್ರೂವಲ್ ಸಿಕ್ಬಿಟ್ಟಿರೋದ್ರಿಂದ ಏನಾಗುತ್ತೆ ಅಂತಂದರೆ ನಿಯರ್ಲಿ 1,11,000 ಎಕರು ಅಥವಾ ಹೆಕ್ಟೇರು ಲ್ಯಾಂಡ್ ಏರಿಯಾ ಏನಿದೆಯಲ್ಲ, ಅಗ್ರಿಕಲ್ಚರ್ ಏರಿಯಾ, ಜಾರ್ಖಂಡು ಮತ್ತು ಬಿಹಾರಲ್ಲಿ ಇರುವಂಥ ಅಗ್ರಿಕಲ್ಚರ್ ಏರಿಯಾಗೆ ಬೆನಿಫಿಟ್ ಪ್ರೊವೈಡ್ ಮಾಡ್ತಾ ಇರುತ್ತೆ. ಇದರಲ್ಲಿ ಅಮೌಂಟ್ ಬಂದ್ಬಿಟ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಿಂದನೇ ಇದರಲ್ಲಿ ಇದು ಫಂಡಿಂಗು ಮಾಡ್ತಾ ಇರ್ತಾರೆ. ಫಿಫ್ತ್ ಕ್ವೆಶನು. ವೇರ್ ಡಿಡ್ ಸೈಕ್ಲೋನ್ ಪಾಬುಕ್ ಒರಿಜಿನೇಟ್? ಸೈಕ್ಲೋನ್ ಪಾಬುಕ್ ಅಂತ ಇವಾಗ ರೀಸೆಂಟಾಗಿ ನ್ಯೂಸಲ್ಲಿತ್ತು. ಎಲ್ಲಿ ಒರಿಜಿನೇಟ್ ಆಗಿತ್ತು ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ. ಗಲ್ಫ್ ಆಫ್ ಕಂಬಾಟ್, ಗಲ್ಫ್ ಆಫ್ ಥೈಲ್ಯಾಂಡ್, ಸುಮತ್ರಾನ್ ಐಲ್ಯಾಂಡ್, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಗಲ್ಫ್ ಆಫ್ ಥೈಲ್ಯಾಂಡಲ್ಲಿ ಒರಿಜಿನೇಟ್ ಆಗಿರುವಂಥದ್ದು.
ನೆಕ್ಸ್ಟ್ ಕ್ವೆಶನ್ ನೋಡಬೇಕು ಅಂತಂದರೆ ವಿಚ್ ಕಂಟ್ರಿ ಹ್ಯಾಸ್ ನೇಮ್ಡ್ ಸೈಕ್ಲೋನ್ ಪಾಬುಕ್. ಸೈಕ್ಲೋನ್ ಪಾಬುಕ್ ಅಥವಾ ಪಾಬುಕ್ ಅನ್ನೋ ಹೆಸರು ಯಾವ ಕಂಟ್ರಿ ಕೊಟ್ಟಿದೆ ಅಂತ. ಶ್ರೀಲಂಕಾ, ಥೈಲ್ಯಾಂಡ್, ಲಾವೋಸ್, ಕಂಬೋಡಿಯಾ. ಆನ್ಸರ್ ಬಂದ್ಬಿಟ್ಟು ಲಾವೋಸ್. ಸೊ ಇದ್ರ ಬಗ್ಗೆ ನಾವು ಮುಂಚೆನೂ ಕೂಡ ಡಿಸ್ಕಸ್ ಮಾಡ್ಕೊಂಡಿದ್ವಿ. ನೋಡಿ ಯಾವ ಥರ ಸೈಕ್ಲೋನ್ ಬರ್ತಾ ಇರುತ್ತಲ್ಲ, ಆ ಸೈಕ್ಲೋನ್ ಬರೋ ಬೇಸಿಸ್ ಮೇಲೆ ಒಂಥರ ಸರ್ಕಲಲ್ಲಿ ಅವರು ಡಿಸೈಡ್ ಮಾಡ್ತಾ ಇರ್ತಾರೆ. ಸೊ ಎಕ್ಸಾಂಪಲ್ ಇವಾಗ ಪೆಸಿಫಿಕ್ಕಿಂದ ಇಂಡಿಯನ್ ಓಷನ್ ರೀಜನಲ್ಲಿ ಸೈಕ್ಲೋನ್ ಬರ್ತಾ ಇದ್ರೆ, ಸೊ ಫಸ್ಟ್ ಇವಾಗ ಇಂಡಿಯಾ ನೇಮ್ ಮಾಡಿದ್ರೆ ಅದಾದಮೇಲೆ ನೆಕ್ಸ್ಟು ನೇಪಾಳ ಆಗಿರ್ಬೋದು, ಅದಾದಮೇಲೆ ಶ್ರೀಲಂಕಾ, ಆ ಥರ ಎಲ್ಲರೂ ಕೂಡ ನೇಮ್ ಮಾಡ್ತಾ ಇರ್ತಾರೆ. ಸೊ ಇದು ಇವಾಗ ಈ ಸೈಕ್ಲೋನ್ ಪಾಬುಕ್ ಅನ್ನೋ ಹೆಸರನ್ನ ಬಂದ್ಬಿಟ್ಟು ಯಾರು ಕೊಟ್ಟಿದ್ದಾರೆ ಅಂತಂದರೆ ಲಾವೋಸು ಕೊಟ್ಟಿದ್ದಾರೆ. ಸೊ ಇದು ಒರಿಜಿನೇಟ್ ಆಗಿರೋದು ಎಲ್ಲಿ ಅಂತ ಹೇಳಿದ್ವಿ ನಾವು ಆವಾಗಲೇ. ಒರಿಜಿನೇಟ್ ಆಗಿರುವಂಥದ್ದು ಗಲ್ಫ್ ಆಫ್ ಥೈಲ್ಯಾಂಡಲ್ಲಿ ಇದು ಒರಿಜಿನೇಟ್ ಆಗಿರುವಂಥದ್ದು. ಹೆಸರಿಟ್ಟಿರುವಂಥದ್ದು ನೋಡಿ ಲಾವೋಸು ಕಂಟ್ರಿ ಹೆಸರಿಟ್ಟಿದೆ ಇದಕ್ಕೆ. 7th ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಕಲರ್ ವಾರ್ನಿಂಗ್ ಗಿವನ್ ಬೈ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಈಸ್ ರಿಲೇಟೆಡ್ ಟು ಸೈಕ್ಲೋನ್ ಅಲರ್ಟ್. ಸೊ ಸೈಕ್ಲೋನ್ ಅಲರ್ಟ್ ಅಂತ ಹೇಳ್ಬಿಟ್ಟು ಒಂದು ವಾರ್ನಿಂಗ್ನ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಂದರೆ ಯಾವ ಕಲರ್ ರಿಲೇಟೆಡ್ ವಾರ್ನಿಂಗ್ ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಯೆಲ್ಲೋ, ಆರೆಂಜ್, ಗ್ರೀನ್, ರೆಡ್. ಆನ್ಸರ್ ಬಂದ್ಬಿಟ್ಟು ಯೆಲ್ಲೋ. ನೋಡಿ ಇದು ಏನು ಕಲರು ಬೇಸಿಸ್ ಮೇಲೆ ವಾರ್ನಿಂಗ್ ಕೊಡ್ತಾರಲ್ಲ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೇಟೆಡು 2006ಇಂದನೂ ಕೂಡ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಈ ಥರ ವಾರ್ನಿಂಗ್ಸ್ನ ಇಶ್ಯೂ ಮಾಡುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ಯೆಲ್ಲೋ ಕಲರು. ಯೆಲ್ಲೋ ಕಲರ್ ಏನು ಹೇಳುತ್ತೆ ಅಂತಂದರೆ ಇದು ಸೈಕ್ಲೋನ್ ಬಗ್ಗೆ ಅಲರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಯೆಲ್ಲೋ ಕಲರ್ ಏನು ಹೇಳುತ್ತೆ, ಸೈಕ್ಲೋನ್ ಬಗ್ಗೆ ಅಲರ್ಟ್ ಆಗಬೇಕು ಅಂತ ಹೇಳುತ್ತೆ. ಅದಾದಮೇಲೆ ಆರೆಂಜ್ ಕಲರ್ ಬರುತ್ತೆ. ಆರೆಂಜ್ ಕಲರ್ ಬಂದ್ಬಿಟ್ಟು ಏನು ಹೇಳುತ್ತೆ ಅಂತಂದರೆ ಸೈಕ್ಲೋನ್ ಬಗ್ಗೆ ವಾರ್ನಿಂಗ್ ಕೊಡುತ್ತೆ. ಸೊ ಈ ರೀಸೆಂಟಾಗಿ ಸೈಕ್ಲೋನ್ ಪಾಬುಕ್ ಬಂದಾಗ ಆರೆಂಜ್ ಅಲರ್ಟೇ ಕೊಟ್ಟಿದ್ದು, ಸೈಕ್ಲೋನು ವಾರ್ನಿಂಗು. ಯಾರಿಗೆ ಆರೆಂಜ್ ಅಲರ್ಟ್ ಕೊಟ್ಟಿತ್ತು ಅಂತಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸಿಗೆ. ನೆಕ್ಸ್ಟು ಇನ್ನೊಂದು ರೆಡ್ ಅಲರ್ಟ್ ಕೊಡುತ್ತೆ. ಇದು ಎಲ್ಲಾದರೂ ಲ್ಯಾಂಡ್ ಫಾಲ್ ಆಗೋಗ್ಬಿಟ್ಟಿದ್ರೆ ಅದರ ರಿಲೇಟೆಡು ರೆಡ್ ಅಲರ್ಟ್ ಕೊಟ್ಟಿರುತ್ತೆ. ನೆಕ್ಸ್ಟ್ ಕ್ವೆಶನು, ರೀಸೆಂಟ್ಲಿ ಪಿಕ್ಚರ್ಸ್ ಆಫ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆನ್ ಜುಪಿಟರ್ ವೇರ್ ಸೆಂಟ್ ಬೈ ಜೂನೋ ಸ್ಪೇಸ್ ಕ್ರಾಫ್ಟ್. ದ ಇಮೇಜಸ್ ವೇರ್ ಕಾಲ್ಡ್. ಸೊ ನೋಡಿ ಜೂನೋ ಸ್ಪೇಸ್ ಕ್ರಾಫ್ಟ್ ಬಂದ್ಬಿಟ್ಟು ವಾಲ್ಕ್ಯಾನೋ ಎರಪ್ಟ್ ಆಗುವಂಥದ್ದು, ಜುಪಿಟರಲ್ಲಿ ಏನು ವಾಲ್ಕ್ಯಾನೋ ಎರಪ್ಟ್ ಆಗ್ತಿತ್ತಲ್ಲ ಅದರದ್ದು ಫೋಟೋಸ್ ಕಳಿಸಿತ್ತು. ಅದನ್ನು ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಲೂ ಆಫ್ ಜುಪಿಟರ್ ಎರಪ್ಟೆಡ್ ಬೈ ಜೂನೋ, ಫೈರ್ಸ್ ಆಫ್ ಲೂ, ಫೈರ್ಸ್ ಆಫ್ ಜುಪಿಟರ್. ನೋಡಿ ಇದಕ್ಕೆ ಫೈರ್ಸ್ ಆಫ್ ಲೂ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಜೂನೋ ಸ್ಪೇಸ್ ಕ್ರಾಫ್ಟ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತಂದರೆ ಜುಪಿಟರು ಮತ್ತು ಜುಪಿಟರಿನ ಮೂನ್ಸ್ಗಳನ್ನ ಸ್ಟಡಿ ಮಾಡೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೋಗಿರೋವಂಥದ್ದು. ಸೊ ಅದು ರೀಸೆಂಟಾಗಿ ಜುಪಿಟರಲ್ಲಿ ಇರುವಂಥ ಒಂದು ಮೂನು ಲೂ ಅಂತ ಅದಕ್ಕೆ ಹೆಸರು. ಸೊ ಲೂ ಮೂನಲ್ಲಿ ಏನಾಗ್ತಿರುತ್ತೆ ಅಂತಂದರೆ ವಾಲ್ಕ್ಯಾನೋ ಎರಪ್ಷನು ತುಂಬ ಜಾಸ್ತಿ ಆಗ್ತಿರುತ್ತೆ. ಎಕ್ಸಾಂಪಲ್ ಈ ಮೂನ್ ಅಂತ ತೊಗೊಂಡ್ರೆ ಯಾವುದೇ ಟೈಮಲ್ಲಿ ನೀವು ನೋಡ್ಕೊಂಡ್ರೂ ಕೂಡ 100ಕ್ಕೂ ಕೂಡ ಹೆಚ್ಚು ವಾಲ್ಕ್ಯಾನೋ ಎರಪ್ಟ್ ಆಗ್ತಾ ಇರುತ್ತೆ ಯಾವುದೇ ಮೂಮೆಂಟಲ್ಲಿ ನಾವು ತೊಗೊಂಡ್ರೆ. ಸೊ ಇಡೀ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ವಾಲ್ಕ್ಯಾನೋ ಆ್ಯಕ್ಟಿವ್ ಆಗಿರುವಂಥದ್ದು ಅಂತಂದರೆ ಇದು ಜುಪಿಟರಿನ ಮೂನು. ಸೊ ಇದರದ್ದು ಇಮೇಜ್ ತೊಗೊಂಡ್ರೆ ಯಾವ ಥರ ಕಾಣ್ತಿರುತ್ತೆ, ಒಂಥರ ಡಾಟ್ಸ್ ಥರ ಕಾಣ್ತಿರುತ್ತಲ್ಲ, ಅದಕ್ಕೆ ಅವರು ಫೈರ್ಸ್ ಆಫ್ ಲೂ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟ್ ಕ್ವೆಶನು, ವಿಚ್ ಕ್ರಿಕೆಟರ್ ಒನ್ ದ ಫಸ್ಟ್ ಇಂಡಿಯನ್ ವುಮನ್ ಕ್ರಿಕೆಟರ್ ಆಫ್ ದ ಇಯರ್ ಬೈ ICC. ಜೂಲನ್ ಗೋಸ್ವಾಮಿ, ಸ್ಮೃತಿ ಮಂದನ, ಮಿಥಾಲಿ ರಾಜ್, ಪೂನಮ್ ರಾವತ್. ನೀವೇನಾದರೂ ಆನ್ಸರು ಸ್ಮೃತಿ ಮಂದನ ಅಂತಂತಿದ್ರೆ ತಪ್ಪು. ಆನ್ಸರ್ ಬಂದ್ಬಿಟ್ಟು ಜೂಲನ್ ಗೋಸ್ವಾಮಿ. ನೋಡಿ ಇಲ್ಲಿ ಫಸ್ಟ್ ಇಂಡಿಯನ್ ವುಮನ್ ಕ್ರಿಕೆಟರ್ ಆಫ್ ದ ಇಯರ್ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಇಂಡಿಯನ್ ವುಮನ್ ಆಫ್ ದ ಇಯರ್ ಕ್ರಿಕೆಟರ್ 2007 ಕೊಟ್ಟಿರೋಂಥದ್ದು ಜೂಲನ್ ಗೋಸ್ವಾಮಿಗೆ. ಇವಾಗ ಕೊಟ್ಟಿರೋಂಥದ್ದು ಯಾರಿಗೆ, ಇವಾಗ ಸ್ಮೃತಿ ಮಂದನ ಅವ್ರಿಗೆ ಕೊಟ್ಟಿರೋಂಥದ್ದು. ಸ್ಮೃತಿ ಮಂದನ ಅವ್ರಿಗೆ 2018 ಕೊಟ್ಟಿರೋಂಥದ್ದು. 2018 ಅಂತ ಕೇಳಿದ್ರೆ ಮಾತ್ರ ನೀವು ಸ್ಮೃತಿ ಮಂದನ ಅಂತ ಹೇಳ್ಬಿಟ್ಟು ಹೇಳಬೇಕು. ಬಟ್ ಜೂಲನ್ ಗೋಸ್ವಾಮಿ ಅವ್ರಿಗೆ 2007 ಕೊಟ್ಟಿದ್ರು. ನೆಕ್ಸ್ಟ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ಎಕ್ಸ್ಕ್ಯಾಲಿಬರ್. ಇದೊಂದು ಸ್ಯಾಟಲೈಟಾ, ಆಸ್ಟಿರಾಯ್ಡಾ, ಟೆಲಿಸ್ಕೋಪಾ, ಹೊಸ ಪ್ಲಾನೆಟಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನೋಡಿ ಇದು ಬಂದ್ಬಿಟ್ಟು ಒಂದು ಟೆಲಿಸ್ಕೋಪ್. ಎಕ್ಸ್ಕ್ಯಾಲಿಬರ್ ಅನ್ನೋದು ಒಂದು ಟೆಲಿಸ್ಕೋಪ್. ನೆಕ್ಸ್ಟ್ ಕ್ವೆಶನು, ಯಾವ ಕಂಟ್ರಿ ಈ ಎಕ್ಸ್ಕ್ಯಾಲಿಬರ್ ಟೆಲಿಸ್ಕೋಪ್ ಲಾಂಚ್ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ಜಪಾನ್, ಚೈನಾ, ರಷ್ಯಾ, ನನ್ ಆಫ್ ದ ಅಬೌವ್. ಆನ್ಸರ್ ಬಂದ್ಬಿಟ್ಟು ನನ್ ಆಫ್ ದ ಅಬೌವ್. ಯಾಕಂತಂದರೆ ಇದನ್ನು ಲಾಂಚ್ ಮಾಡಿರೋವಂಥದ್ದು ನಾಸಾ ಇದನ್ನು ಲಾಂಚ್ ಮಾಡಿರೋವಂಥದ್ದು. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ವಾಟ್ ಈಸ್ ಇಂಡಿಯಾಸ್ ರ್ಯಾಂಕಿಂಗ್ ಇನ್ ರಿನ್ಯೂಯಬಲ್ಸ್ 2018 ಗ್ಲೋಬಲ್ ಸ್ಟೇಟಸ್ ರಿಪೋರ್ಟ್. ಗ್ಲೋಬಲ್ ಸ್ಟೇಟಸ್ ರಿಪೋರ್ಟು ರಿನ್ಯೂಯಬಲ್ 2018 ಅಂತ ರ್ಯಾಂಕಿಂಗ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಇಂಡಿಯಾದು ರ್ಯಾಂಕಿಂಗ್ ಏನಿದೆ ಅಂತ ಕೇಳ್ತಿದ್ದಾರೆ. ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಕ್ವೆಶನು. 31, 16, 5, 10. ಆನ್ಸರ್ ಬಂದ್ಬಿಟ್ಟು 5. ಸೊ ನೋಡಿ ಇಂಡಿಯಾದ ರ್ಯಾಂಕಿಂಗು 5th ಇತ್ತು.
ನೀವೇನಾದರೂ ಹೈಡ್ರೋ ಪವರ್ ಅಂತಂದರೆ ನೀರಿಂದ ನಾವೇನು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಲ್ಲ, ಹೈಡ್ರೋ ಪವರ್ನ ಕೌಂಟ್ ಮಾಡಿಕೊಂಡ್ರೆ, ಸೊ ಹೈಡ್ರೋ ಪವರ್ನ ಕೌಂಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಪ್ಲೇಸು 4th ಪೊಸಿಷನಲ್ಲಿರುತ್ತೆ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ಹೈಡ್ರೋ ಎಲೆಕ್ಟ್ರಿಸಿಟಿ ನಾವು ಕಮ್ಮಿ ಪ್ರೊಡ್ಯೂಸ್ ಮಾಡ್ಕೊತೀವಿ ಅಂತ. ಸೊ ಇಷ್ಟು ನೀವು ನೆನ್ಪಿಟ್ಕೊಂಡಿರಿ. ಈ ಡೇಟಾ ಬಂದ್ಬಿಟ್ಟು 2017 ರಿಲೇಟೆಡ್ ಡೇಟಾ, ಬಟ್ 2018 ಬಗ್ಗೆ ಅವರಿನ ಅಪ್ಡೇಟ್ ಮಾಡ್ಕೊಂಡಿರಲಿಲ್ಲ. ಸೊ ಎಷ್ಟು ಕ್ವೆಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿರ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಇಲ್ಲಿ ಥಮ್ಸ್ ಅಪ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ಥರ ವಿಡಿಯೋ ನಾನು ಕಂಟಿನ್ಯೂಸ್ ಆಗ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.